ಮೋದಿ ಅವರು 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿಯೂ ಕೂಡ ಈ 5 ಗ್ಯಾರಂಟಿಗಳ ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನು ಜಾರಿಗೆ ತಂದರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿದರು. ಇವತ್ತು ದಿವಾಳಿ ಆಗಿಲ್ಲ. ಹಣಕಾಸಿನ ವ್ಯವಸ್ಥೆ ಭಾಳಷ್ಟು ಚೆನ್ನಾಗಿದೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಇದಕ್ಕೋಸ್ಕರನೇ 54,000 ಕೋಟಿ ರೂಪಾಯಿಗಳನ್ನು ಬಡವರಿಗಾಗಿ, ಮಧ್ಯಮ ವರ್ಗಕ್ಕಾಗಿ ಇವತ್ತು ಮೀಸಲಾಗಿ ಇಟ್ಟಿರ್ತಕ್ಕಂಥದ್ದು ಅವರಿಗೆ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗೋದ್ರಿಂದ ಇಂಥ ಅಪಪ್ರಚಾರಗಳನ್ನು ಇವತ್ತು ಮೋದಿಯವರು ಮಾಡ್ತಾಯಿದ್ದಾರೆ. ಹಣಕಾಸಿನ ಪರಿಸ್ಥಿತಿ ಇವತ್ತು ಭಾಳ ಉತ್ತಮವಾಗಿದೆ. ಬಜೆಟ್ ಪೂರ್ವದಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಬಜೆಟದಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲದೇ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಅವ್ರ ಬಜೆಟದಲ್ಲಿ ಕೊರತೆ ಆಗಿದೆ. ಹೊಸದಾಗಿ ಮೊನ್ನೆ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಬಜೆಟ್ಟು ಭಾಳ ಉತ್ತಮವಾಗಿದೆ. ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವ್ಯಾವ ಮೂಲದಿಂದ ಎಷ್ಟು ಆದಾಯ ಬರಬೇಕು, ಯಾವ್ಯಾವ ಮೂಲದಿಂದ ಎಷ್ಟು ಖರ್ಚಾಗಬೇಕು ಅನ್ನೋದು ವ್ಯವಸ್ಥಿತವಾಗಿರ್ತದೆ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಇಲ್ಲ. ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿದಾಗ ಅಥಣಿ ಕ್ಷೇತ್ರದಲ್ಲಿ, ರಾಯಬಾಗ್ ಕ್ಷೇತ್ರದಲ್ಲಿ, ಕಾಗವಾಡ ಕ್ಷೇತ್ರದಲ್ಲಿ, ಕುರ್ಚಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಇರಲಿಲ್ಲ. ನಾನು ಆ ಪಕ್ಷ ಸೇರಿದ ಮೇಲೆ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷವನ್ನು ಸದೃಢಗೊಳಿಸಿ ಅಧಿಕಾರಕ್ಕೆ ತರುವ ಮುಖಾಂತರ ನನ್ನ ರಕ್ತವನ್ನು ಸುಟ್ಟು ಅದನ್ನು ಬೆವರಿನ ರೂಪದಿಂದ ನಾನು ಭೂಮಿಗೆ ಕೆಡಿದ ಮೇಲೇ ಆ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಅದರಿಂದ ನನಗೆ ಸ್ಥಾನಮಾನಗಳು ಕೊಟ್ಟಿದ್ದರು. ಉಪಮುಖ್ಯಮಂತ್ರಿ ಕೊಟ್ಟದ್ದು ಕಸ್ಕೊಂಡದ್ದು ಯಾಕೆ? ಕಾರಣ ಬೇಕಲ್ಲ. ನಂದು ಯಾವುದಾದ್ರೂ ಸಿಡಿ ಕೇಸಿತ್ತಾ? ಭ್ರಷ್ಟಾಚಾರ ಕೇಸಿತ್ತಾ? ಯಾವುದಾದ್ರು ಸ್ಕ್ಯಾಂಡಲ್ದಾಗ ಸಿಕ್ಕೊಂಡಿದ್ದೆ ನಾನು? ಯಾಕೆ ತೆಗೆದಿದ್ರು? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತಿನ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತನ್ನೇ ಹೇಳಿದ್ದೆ. ನಾನು ಇವತ್ತು ಗಮನಿಸಿದೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಒಂದು ಯಾವುದೇ ಒಂದು ಸಣ್ಣ ಉದಾಹರಣೆ ತಗೊಂಡು ಅದನ್ನು ಮಾತುಗಳನ್ನು ಹೇಳ್ತಾ ಇದ್ರು. ಇದು ಪ್ರಧಾನಮಂತ್ರಿ ಅವರಿಗೆ ಶೋಭೆ ತರ್ತಿದೆ. ಮಣಿಪುರದಲ್ಲಿ ಏನಾಗ್ತಾಯಿದೆ? ಮಣಿಪುರದಲ್ಲಿ ಯಾವ ಸರ್ಕಾರ ಇದೆ? ಮಣಿಪುರದಲ್ಲಿ ಇಡೀ ದೇಶ ತಲೆ ತಗ್ಗಿಸುವಂಥ ಸನ್ನಿವೇಶ ಆಗಿತ್ತಲ್ಲ, ಅದ್ರ ಬಗ್ಗೆ ಇವ್ರಿಗೆ ಎಲ್ಲಿಯಾದರೂ ಚಕಾರ ಶಬ್ದ ಎತ್ತಿದಾರ? ಒಟ್ಟಾರೆ ಅವ್ರ ಉದ್ದೇಶ ಏನಂದರೆ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಪರಿಪಾಠ ಅದನ್ನು ಮುಂದುವರಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ.